ಬೆಂಗಳೂರು ಹೋಗಿದ್ರು ಸರ್, ಏನದು ಸರ್ ವಿಷಯ? ಅಲ್ಲಿ ಬೆಂಗಳೂರಿಗೆ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಇರ್ತದೆ ಎವ್ರಿ ವೀಕ್. ಅದ್ರ ಸಲುವಾಗಿ ಹೋಗಿದ್ದೆ ನಾನು. ಒಂದು ಕೆಲವೊಂದು ಆಮೇಲೆ ಮುಂದೆ ಅಲ್ಲಿ ಕೆಲವು ಇಂಟರ್ವ್ಯೂನು ಬಂದರು. ಮತ್ತೊಂದು ಇನ್ನೊಂದು ಯಾವುದೋ ಒಂದು ಮೀಟಿಂಗ್ ಇತ್ತು ಮತ್ತೊಂದು, ಅದ್ರ ಸಲುವಾಗಿ ಉಳ್ಕೊಂಡಿದ್ದು. ನೆಕ್ಸ್ಟ್ ಡೇ ನಮ್ಗೆ ಕಾಂಗ್ರೆಸ್ ಪಾರ್ಟಿ ಮೀಟಿಂಗ್ ಇತ್ತು. 9 ತಾರೀಕಿಗೆ ಇದು ಇತ್ತು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, 10ನೇ ತಾರೀಕಿಗೆ ಪಾರ್ಟಿ ಮೀಟಿಂಗ್ ಇತ್ತು, 11 ತಾರೀಕು ಒಂದಿಷ್ಟು ಕೆಲವರು ಅಪಾಯಿಂಟ್ಮೆಂಟ್ ಇದ್ದು ಭೇಟಿಯಾಗಿದ್ದು. ಕೆಲವು ನಾಯಕರು ಬೈಠಕ್ ಆಗ್ಯದ, ಕಾಂಗ್ರೆಸ್ ತರೋ ಪ್ರಯತ್ನದಲ್ಲಿ ಒಂದು ಮಾತುಕತೆ ನಡೀತು ಅನ್ನೋ ಸುದ್ದಿ. ಕಾಂಗ್ರೆಸ್ಸಿಂದ ಕೆಲವು ನಾಯಕರನ್ನ ಬಿಜೆಪಿಯಿಂದ ಕಾಂಗ್ರೆಸ್ ಕರೆತರೋ ಪ್ರಯತ್ನದಲ್ಲಿ ಒಂದು ಬೈಠಕ್ ಆಯ್ತು ಅಂತ ನಾ ಹೇಳಿದ್ರೆ, ನಾನು ಮೊನ್ನೆ ಧಾರವಾಡದಾಗ ಹೇಳಿದ್ದೀನಿ ಮತ್ತು ಸಾಕಷ್ಟು ಸಲ ನಿಮ್ಮ ಜೊತೆನೂ ಚರ್ಚೆ ಮಾಡಿದ್ದೀನಿ. ನಾನು ಯಾವುದೇ ಪಕ್ಷದ ನಾಯಕರನ್ನ ಇವತ್ತು ನಾವೇ ಇನ್ಸಿಸ್ಟ್ ಮಾಡಿ ಅವನು ಕಾಂಗ್ರೆಸ್ ತರುವಂಥ ಪ್ರಯತ್ನ ನನ್ನ ಕಡೆಯಿಂದ ಯಾವುದೂ ಆಗಿಲ್ಲ. ಯಾರು ವಾಲಂಟ್ರಿಯಾಗಿ ಬಂದಿದ್ದಾರೆ ಅವನ್ನ CM DCM ಅವ್ರಿಗೆ, ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಭೇಟಿ ಮಾಡಿಸಿ ಅವನು ಸೇರಿಸುವಂಥ ಪ್ರಯತ್ನ ಮಾಡಿದ್ದೀನಿ ಹೊರತು ಯಾರೋ ಇನ್ಸಿಸ್ಟ್ ಮಾಡಿ ನೀವು ಬರ್ರಿ ಅಂಥೇಳಿ ಆಪರೇಷನ್ ಅಂತಾರಲ್ಲ ಅಂಥದ್ದು ನನ್ನ ಲೈಫ್ನಾಗ ನಾನು ಹಿಂದೂ ಮಾಡಿಲ್ಲ, ಈಗೂ ಮಾಡೋದಿಲ್ಲ. ಶಂಕರ್ ಪಾಟೀಲ್ ಮುನೇನಕೊಪ್ಪರ್ ಜನರೇ ಆದಮೇಲೆ ಅವರು ಮುಂದಿನ ರಾಜಕೀಯ ಬಗ್ಗೆ ಹೇಳ್ತಾನೆ, ಅವ್ರೇನಾದ್ರು ಅವ್ರು ಹೇಳ್ಬೇಕಲ್ಲ ಅದನ್ನು. ಅಲ್ಲ, ಅವ್ರೇನು ಕಾಂಗ್ರೆಸ್ ಅಲ್ಲ, ನಾವು ಅದಕ್ಕೆ ಹೇಳಿದ್ದೀನಿ ನಾನು, ಯಾರು ವಾಲಂಟ್ರಿ ಬರ್ತಾರೆ ಮಾನಸಿಕವಾಗಿ ಸಿದ್ಧತೆ ಆಗಿ, ಇಲ್ಲಪ್ಪ ಶೆಟ್ರ ನಾವು ನಿಮ್ಮ ಜೊತೆ ಕಾಂಗ್ರೆಸ್ಸಿಗೆ ಬರ್ತೀವಿ, ಕಾಂಗ್ರೆಸ್ಸಿಗೆ ಬರುವಂಥ ಮನಸ್ಸಿದೆ. ಈಗ ರಾಮಣ್ಣ ಲಮ್ಮಣ್ಣ ಹೇಳಿದರು, ಜಗದೀಶ್ ಶೆಟ್ಟರ್ ನೀವೆಲ್ಲಿರ್ತೀನಿ ನಾನು ಅಲ್ಲಿರ್ತೀನಿ, ನೀವು ಹೋಗಿದ್ದೀರಿ ನಾವು ಕಾಂಗ್ರೆಸ್ಸಿಗೆ ಬರ್ತೀನಿ ಅಂಥೇಳಿ ಹೇಳಿದ್ರಿಂದ ಅವ್ರು ಭೇಟಿ ಮಾಡಿಸಿ ಜಾಯಿನ್ ಮಾಡಿಸೋ ಪ್ರಯತ್ನ ಮಾಡಿದೆ ಹೊರತು ಇವತ್ತು ಯಾರಾದರೂ ಈಗ ನಮ್ಮ ಸಂಪರ್ಕ ಬಂದಿದ್ದ ವಾಲಂಟ್ರಿ ಬಂದವ್ರಿಗೆ ನಾನು ಇದು ಮಾಡಿದ್ದೆ. ನಾನು ಶಂಕರ್ ಪಾಟೀಲ್ ಜೊತೆ ಈವರೆಗೂ ಅದ್ರ ಬಗ್ಗೆ ಮಾತಾಡಿಲ್ಲ ಮತ್ತು ಅದ್ರ ಬಗ್ಗೆ ಏನು ಚರ್ಚೆನೂ ಮಾಡಿಲ್ಲ. ಹೀಗಾಗಿ ಅವರು ಬರ್ತಾರೋ ಇಲ್ಲೋ ನನಗೇನು ಗೊತ್ತಿಲ್ಲ, ಅದು ಅವ್ರು ಹೇಳ್ಬೇಕು. ಅದು ರಾಮ ಮಂದಿರ ವಿಚಾರದಲ್ಲಿ CM ಅವರು ಬಿಲ್ಕೊಂಡು ಅಂದರೆ ಯೂಟರ್ನ್ ನೋಡ್ತಾ ಇದ್ದಾರೆ, ಒಂದ್ಸರಿ ಹೋಗ್ತೀನಿ ಅಂತಾರೆ, ಒಂದ್ಸರಿ ಹೋಗಲ್ಲ ಅಂತಾರೆ. ಏನು ಸರ್ ಇದೆಲ್ಲ? ಅವರೇ ಹೇಳ್ಬೇಕಲ್ಲ, ನಾನು ಹೇಳಿದ್ರು. ಅಲ್ಲ, ಕಾಂಗ್ರೆಸ್ ನಾಯಕರು ಒಟ್ಟು ಒಂಥರ ಅದನ್ನೊಂದು ಇದನ್ನ ಮಾಡ್ಕೊಂಡಿದ್ದಾರೆ, ದ್ವಂದ್ವ ನೀತಿ ಅನುಸರಿಸ್ತಾರೆ ಬಿಜೆಪಿ. ಮೊನ್ನೆ ಒಂದೆರಡು ಸಂದರ್ಶನದಲ್ಲಿ ಹೇಳಿದ್ದೇನೆ, ಈ ರಾಮ ಮಂದಿರ ವಿಚಾರ ಪೊಲಿಟಿಕಲ್ ಇಶ್ಯೂ ಆಗಲೇಬಾರ್ದು. ರಾಜಕಾರಣಕ್ಕೆ ಸಲುವಾಗಿ ಅದನ್ನು ನೋಡ್ರಿ ಹೆಂಗಿದ್ದಾರೆ ಅಂದರೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಆಗಬಾರ್ದು. ಈಗ ರಾಮ ಮಂದಿರ ವಿಚಾರ ಇವತ್ತು ಇಡೀ ದೇಶದ 100 ಕೋಟಿ ಜನರ ಒಂದು ಅಭಿಲಾಷೆ ನಾನು ಹಿಡ್ಕೊಂಡೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕನ್ನುವಂಥದ್ದು ಎಲ್ಲರ ಅಪೇಕ್ಷೆ. ಅದ್ರ ಪ್ರಕಾರ ಇವತ್ತು ಸುಪ್ರೀಂ ಕೋರ್ಟಿನೂ ತೀರ್ಪಾಯಿತು. ಆ ಹಿನ್ನೆಲೆಯಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಾಯಿದೆ. ಅಲ್ಲಿ ಗರ್ಭಗುಡಿಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾಯಿದೆ. ಇದು ಎಲ್ಲರಿಗೂ ಖುಷಿ ತರುವಂಥ ಸಂಗತಿ. ಆದರೆ ನೋಡಿ, ಒಂದು ನಾನು ಹೇಳ್ತೀನಿ, ಕಾಂಗ್ರೆಸ್ ಪಾರ್ಟಿಯವರಿಗೆ ಇವತ್ತು ಟ್ರಸ್ಟ್ನವರು, BJP ಅವರಲ್ಲ, ಅವರೇ ಹೇಳಿದ್ದಾರೆ BJP ಅವರು, ಅದಕ್ಕೆ ಇನ್ವಿಟೇಷನ್ ಕೊಡೋದು ನಾವಲ್ಲ, ಆ ಟ್ರಸ್ಟ್ನವ್ರು ಕೊಡ್ತಾರೆ ಅಂಥೇಳಿ. ಈ ಟ್ರಸ್ಟ್ನವ್ರು ಇನ್ವಿಟೇಷನ್ ಕೊಟ್ಟರು ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿದ್ದಾರೆ. ಅದು ಸಿದ್ದರಾಮಯ್ಯವ್ರು ಕೊಡಲಿಲ್ಲ, DK ಶಿವಕುಮಾರ್ ಕೊಡಲಿಲ್ಲ. ಅದರಲ್ಲಿ ಒಂದಿಷ್ಟು ಲಿಸ್ಟ್ ಆರ್ಚ್ ಮಾಡಿದ್ದಾರೆ. ಓಕೆ, ಅದೇನು ವಾಟರ್ ಬಿ ಆ ಟ್ರಸ್ಟ್ನವ್ರು ಬಿಟ್ಟಂಥ ವಿಚಾರ. ಈಗ ರಾಮ ಮಂದಿರ ಉದ್ಘಾಟನೆ ಆಗ್ತಾಯಿದೆ, ರಾಮ ಮಂದಿರ ಗರ್ಭ ಗುಡಿ ಸ್ಥಾಪನೆ ಆಗ್ತಾಯಿದೆ. ಓಕೆ, ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅವ್ರೇನು ಹೇಳಿದ್ದಾರೆ, ಕಾಂಗ್ರೆಸ್ಸಿನ ನಾಯಕರು ಆ ಕಾರ್ಯಕ್ರಮಕ್ಕೆ ನಾನು ಹೋಗುವುದಿಲ್ಲ ಅನ್ನುವಂತ ಹೇಳಿದ್ದಾರೆ ಹೊರತು ಬಹಿಷ್ಕಾರ ಅನ್ನುವಂಥದ್ದು ಇಲ್ಲ. ಮತ್ತು ಯಾವುದೇ ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲಿ ಹೋಗಬೇಡ್ರಿ ಅಂತ ಹೇಳಿಲ್ಲ. ನಾವು ಹೋಗೋದಲ್ಪ, ನಮ್ಗೆ ಬಂದದ್ದು ಆಹ್ವಾನ, ನಾನು ಹೋಗ್ತಾ ಇಲ್ಲ. ಇಟ್ ಈಸ್ ನಾಟ್ ಎ ಬಾಯ್ಕಾಟ್. ಇದನ್ನು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಓಕೆ, ಅವ್ರು ಹೋಗುವುದಿಲ್ಲ ಅಂತಂದರೆ ನೀವು ಬಲವಂತವಾಗಿ ಯಾಕೆ ಕರ್ಕೊಂಡು ಹೋಗ್ತೀರಿ ಅವ್ರಿಗೆ? ನಾ ಕೇಳೋದು, ಬಲವಂತವಾಗಿ ಯಾಕೆ ಕರ್ಕೊಂಡು ಹೋಗ್ತೀರಿ? ಒಂದು ಹೇಳಿದ್ರೆ ಮತ್ತು ನಿಮ್ಗೆ ಏನು ರಾಮ ಮಂದಿರ ಮಾಡೋ ಇಚ್ಛೆ ಆಯಿತು, ರಾಮ ಮಂದಿರ ಸ್ಥಾಪನೆ ಮಾಡೋದಿತ್ತು, ಅಥವಾ ಇನ್ನು ಕಾಂಗ್ರೆಸ್ ಪಾರ್ಟಿನ ಟೀಕಾ ಮಾಡೋ ಸಲುವಾಗಿ ಇತ್ತು, ಹಿಂದೂ ವಿರೋಧಿ, ರಾಮ ಮಂದಿರ ಉದ್ಘಾಟನೆ ಬರಲಿಲ್ಲ ಅಂದ್ರೆ ಹಿಂದೂ ವಿರೋಧಿ, ಹಂಗೆ ಅದ್ರ ಸಲುವಾಗಿ ಸ್ಥಾಪನೆ ಮಾಡಕತ್ತೀರಿ. ನಂಗೆ ಇದೇನಾಗ್ತದೆ, ಕಾಂಗ್ರೆಸ್ ಅವ್ರು ಹೇಳೋದ ಪ್ರಕಾರ ಈಗಿನ್ನು ಹಂಗಾರೆ ಇದನ್ನು ಲೋಕಸಭಾ ಚುನಾವಣೆಗೆ ನೀವು ಉಪಯೋಗ ಮಾಡಕತ್ತೀರಿ. ಮತ್ತು ಕ್ರಿಟಿಸೈಸ್ ಮಾಡೋರು ಯಾರು? ಭಾರತೀಯ ಜನತಾ ಪಾರ್ಟಿಯವರು, ಟ್ರಸ್ಟ್ನವರಲ್ಲ. ಟ್ರಸ್ಟ್ನವರು ಆಹ್ವಾನ ಕೊಟ್ಟರು, ಸುಮ್ಮನಾಗಿಬಿಟ್ರೆ ಪಾಪ ಅವರು. ಯಾರು ಬರ್ತಾರೋ ಬಿಡ್ತಾರೋ ಅವ್ರ ಹಣೆ ಬರ. ಆದರೆ ಈಗ ಟೀಕಾ ಮಾಡೋರು ಯಾರು? ಭಾರತೀಯ ಜನತಾ ಪಾರ್ಟಿ. ಹಂಗಾರೆ ಆ ಟ್ರಸ್ಟ್ನಿಂದ ನೀವೇ ಇದರಿಂದ ಅಂತ ಆಗ್ತಕ್ಕಂಥದ್ದು ಮೀನಿಂಗು. ಇದನ್ನ ಅರ್ಥ ಮಾಡ್ಕೋಬೇಕು BJP ಅವರು. ನೀವು ಹೋಗ್ರಿ, ಪೂಜೆ ಮಾಡಿರಿ, ಏನೋ ಬೇಡ, ನಾವು ಪೂಜೆ ಮಾಡ್ತೀವಿ. ಈ ನಾನು ನಾ ಹಿಂದೆ ಈಗ ಒಂದು 2 ವರ್ಷದಿಂದ ಅಯೋಧ್ಯೆಗೆ ಹೋಗಿ ಬಂದಿದ್ದೇನೆ. ಅಲ್ಲಿನ ಕನ್ಸ್ಟ್ರಕ್ಷನ್ ನೋಡ್ಕೊಂಡು ಬಂದಿದ್ದೆ ನಾನು. ಇವತ್ತು ಎಷ್ಟೋ ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು ಎಷ್ಟೋ ಲೀಡರ್ಸು ರಾಮ ಭಕ್ತರಿದ್ದಾರೆ. ಮತ್ತು ಒಂದು ನಾನು ಹೇಳ್ತೀನಿ, ಹಿಂದೂ ವಿರೋಧಿ, ಹಿಂದೂವರಿಂದ ಎಷ್ಟು ಸಲ ಎಲ್ಲಿವರೆಗೆ ಹೇಳ್ತೀರಿ ನೀವು?
ಮೊನ್ನೆ ನಡೆದ ಇಲೆಕ್ಷನ್ ಚುನಾವಣೆ ಅಯೋಧ್ಯೆ ಇಶ್ಯೂ ಇವತ್ತಿಂದಲ್ಲ 91 ನಡೆದದು, 91 96 ನಡೆದದು ಅಯೋಧ್ಯೆ ಇಶ್ಯೂ. ಆಮೇಲೆ ದತ್ತಪೀಠದ ವಿಷಯ ನಡೀತು. ಇಷ್ಟಾದ ಮೇಲೂ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಸಲ 110 ಸೀಟು, ಒಂದು ಸಲ 106 ಸೀಟು. ಯಾವಾಗಾರ ಕ್ಲಿಯರ್ ಮೆಜಾರಿಟಿ ಬಂತು ಈ ಎಲ್ಲ ಇಶ್ಯೂ ಫೈಟ್ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿ. ಹಿಂದೂ ವಿರೋಧಿ ಇದ್ದರೆ, ಅವ್ರು ಹಿಂದೂಗಳು ಓಟ ಹಾಕದೇ ಇದ್ದರೆ, ಹಿಂದೆ ವೀರೇಂದ್ರ ಪಾಟೀಲ್ ಬಂದಾಗ 187 ಸೀಟ್ ಬಂತು, ಮತ್ತು ಹಲವಾರು ಬಾರಿ ಅಧಿಕಾರಕ್ಕೆ ಬಂದಾಗ ಕ್ಲಿಯರ್ ಮೆಜಾರಿಟಿಲಿ ಬಂದಾಗ ಮೊನ್ನೆ ನಡೆದಂಥ ಇಲೆಕ್ಷನ್ದಲ್ಲಿ 136 ಸ್ಥಾನ. ಬಿ ಜೆ ಪಿಯವರು ಒಂದು ಸಲನೂ ಮ್ಯಾಜಿಕ್ ನಂಬರ್ ದಾಟ್ಲಿಕ್ಕೆ ಆಗಲಿಲ್ಲ. ಹಿಂದೂಗಳ ಬಗ್ಗೆ ಭಾಳ ಮಾತಾಡ್ತಿರಲ್ಲ ನೀವೆಲ್ಲ. ಹಾಗಾದ್ರೆ ನಾವೊಂದು ಕೇಳ್ತೀನಿ, ಹಿಂದೂ ವಿರೋಧಿ ಆಗಿದ್ದರೆ ಕಾಂಗ್ರೆಸ್ನವರು, ಹಂಗೆ ಹಿಂದೂಗಳು ಓಟ್ ಹಾಕದಿದ್ರೆ 136 ಸೀಟ್ ಬರ್ತಿದ್ವು ಹೆಂಗೆ? ಇನ್ನು ಅರ್ಥ ಮಾಡಬೇಕು. ಹೀಗಾಗಿ ಈ ರೀತಿ ಧಾರ್ಮಿಕತೆಯೇ ತೆಗೆದುಕೊಂಡು ರಾಜಕಾರಣ ಮಾಡಿದರೆ ಭಾಳ ದಿವಸ ನಡೀತಿಲ್ಲ. ನಮ್ಮದು ಡೆವಲಪ್ಮೆಂಟ್ ಓರಿಯೆಂಟೆಡ್ಡು, ನಮ್ಮ ಸರ್ಕಾರ ಇದ್ದಾಗ ನಮ್ಮ ಪರ್ಫಾರ್ಮೆನ್ಸು, ಅಚೀವ್ಮೆಂಟ್ಸು, ಇದರ ಮೇಲೆ ನಾವು ಹೋಗ್ಬೇಕು. ಹೊರತು ಇಲೆಕ್ಷನ್ಗೆ ಅದು ಬಿಟ್ಟು ಯಾವುದೋ ಒಂದು ಇಶ್ಯೂ ತೊಗೊಂಡದ್ದು ತಾತ್ಕಾಲಿಕ. ನಾ ಯಾವಾಗಲೂ ಹೇಳ್ತೀನಿ, ಇವೆಲ್ಲ ಎಮೋಷನಲ್ ಇಶ್ಯೂ. ದತ್ತಪೀಠದ ವಿಚಾರ ಡಿಸ್ಕಷನ್ ಆಯಿತು, ದತ್ತಪೀಠದ ಹೋರಾಟ ಬಂದಿತ್ತು. ಚಿಕ್ಕಮಗಳೂರದಾಗ ಮೊನ್ನೆ ಇಲೆಕ್ಷನ್ದಲ್ಲಿ ಒಂದು BJP ಸೀಟ್ ಬರಲಿಲ್ಲ. ಇದಕ್ಕೇನು ಹೇಳ್ತೀರಿ? ಅದಕ್ಕೆ ಯಾವಾಗಲೂ ರಾಜಕಾರಣದಲ್ಲಿ ಧರ್ಮ ತರಬಾರ್ದು, ಧರ್ಮದಲ್ಲಿ ರಾಜಕಾರಣ ಇರಬೇಕು. ಅಲ್ಲ ಸರ್, CT ರವಿ ಹೇಳ್ತಾರೆ ಕಾಂಗ್ರೆಸ್ನವರಿಗೆ ರಾಮ ಬೇಕಿಲ್ಲ, ಬಾಬರ್ ಬೇಕಾಗಿದೆ. ನೋಡ್ರಿ, ಅವ್ರು ಹೇಳ್ತಾರೆ, ಸಿಟಿ ರವಿ ಹೇಳ್ತಾರ, ಜನ ಹೇಳೋದಿಲ್ಲಲ್ಲ. ಜನರ ತೀರ್ಮಾನ ಏನೈತಿ? 136 ಸೀಟ್ ಕೊಟ್ರ. ರಾಮ ಮಂದಿರ ಪೂರ್ಣಗೊಂಡಿಲ್ಲ, ಶಂಕರಾಚಾರ್ಯ ಉದ್ಘಾಟನೆ. ನೋಡ್ರಿ, ಅದಕ್ಕೆ ಅದನ್ನ ಅಲ್ಲಿ ಚರ್ಚೆಗೆ ಅವ್ರಿಗೆ ಬಿಟ್ಬಿಡ್ತೀನಿ. ಹಿಂದೂಗಳ ಗುರುಗಳು ಯಾರಿದ್ದಾರೆ, ಮತ್ತೊಂದು, ಹೀಗಾಗಿ ಅದು ಪೂರ್ಣ ಆಗಿಲ್ಲ, ಮತ್ತೊಂದು, ಅವೆಲ್ಲ ಅವ್ರಿಗೆ ಬಿಟ್ಬಿಡ್ತೀನಿ ನಾನು. ಈಗ ಹೆಂಗೆ ಗರ್ಭಗುಡಿ ಸ್ಥಾಪನೆ ಆಗ್ತದೆ, ಪ್ರತಿಷ್ಠಾನ ಆಗ್ತದೆ, ರಾಮನ ಮಂದಿರ, ರಾಮನ ಮೂರ್ತಿ, ಅದಷ್ಟೇ ವಿಚಾರ ಮಾಡೋದು. ಸರ್, ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಪುಲ್ವಾಮಾ ಪ್ಲಸ್ ಪಾಯಿಂಟ್ ಆಯ್ತು ಬಿಜೆಪಿಗೆ, ಈ ಬಾರಿ ರಾಮ ಮಂದಿರ ಪ್ಲಸ್ ಪಾಯಿಂಟ್ ಆಗುತ್ತೆ. ನೋಡ್ರಿ, ನಾನು ಎಮೋಷನಲ್ ಇಶ್ಯೂ ಭಾಳ ದಿವಸ ನಡೆಯೋದಿಲ್ಲ ಅನ್ನೋದು ನಾನು ಹೇಳ್ತೇನೆ ಅಷ್ಟೇ. ರಾಜಕೀಯವಾಗಿ ಬಳಕೆ ಆಗ್ತಿಲ್ಲ ನೋಡಿ, ಅದ್ರ ಈಗ ಈ ರೀತಿ ಸ್ಟೇಟ್ಮೆಂಟ್ಗೆ ಬಂದ್ಕೊಳ್ಳಿ ಅಂದಾಗ ಆಗುತ್ತೆ. ನಾನು ನಿಮ್ಮಷ್ಟು ನೀವು ಮಾಡ್ಕೊಂಡು ಹೋಗ್ಬಿಡ್ರಿ, ಯಾರು ಬೇಡ ಅನ್ನೋದಿಲ್ಲ. ರಾಮ ಮಂದಿರ ಸ್ಥಾಪನೆ ಆಗೋದಕ್ಕೆ, ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ ಯಾವುದೇ ವರ್ಗ, ಇವನ್ ಮುಸ್ಲಿಂ ಸಮುದಾಯದವ್ರದ್ದು ಸದ್ಯಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ. ಯಾರು ಅದ್ರ ಸಲುವಾಗಿ ಫೈಟ್ ಮಾಡಿದ್ರು, ಪಿಟಿಷನರ್ ಇದ್ದರು ಸುಪ್ರೀಂ ಕೋರ್ಟ್ನಲ್ಲಿ, ಆತನು ಅಲ್ಲಿ ಮೊನ್ನೆ ಹೇಳಿದಾನೆ, ಇಲ್ಲ ರಾಮ ಮಂದಿರ ಆಗ್ತಾ ಇರೋದು ನಮ್ಗೆ ಖುಷಿ ತಂದದಂತೆ. ಸುಪ್ರೀಂ ಕೋರ್ಟ್ ವರ್ಡಿಕ್ಟ್ ಆತಲ್ರಿ, ನ್ಯಾಯದಾನ ಕೊಟ್ಟಿದೆ. ಅಲ್ಲಿ ಆಗ್ಬೇಕಂತ ಜನರ ಭಾವನೆಗೆ ಅದು ಸ್ಪಂದನೆ ಮಾಡಿ ಸುಪ್ರೀಂ ಕೋರ್ಟು. ಅಕಸ್ಮಾತ್ ನೀವು ತಿಳ್ಕೊಂಡ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಲ್ಲ ಅಂದರೆ ನೀವು ಮಾಡ್ಲಿಕ್ಕೆ ಆಕೈತಾ? ಇವತ್ತು ಸಾಧ್ಯನೇ ಇಲ್ಲ. ಸರ್, ಈಗ ಕೇಂದ್ರ ಸರ್ಕಾರದಿಂದ ಅನುದಾನ ಕಾರ್ಯಕ್ರಮ ಅನ್ನೋ ವಿಚಾರವಾಗಿ CT ರವಿ ಅವರು ಹೇಳ್ತಾರೆ, ಇಲ್ಲ ಅದನ್ನ ಪ್ರೂವ್ ಮಾಡಿದರೆ ನಾವು 22 ಕ್ಷೇತ್ರದವರೆಗೂ ನಮ್ಮ ಅಭ್ಯರ್ಥಿಯನ್ನು ನಿಲ್ಲಿಸಲ್ಲ ಅಂತ ಹೇಳಿ. ಇದನ್ನು ಯಾರು ಹೇಳ್ಬೇಕು? CT ರವಿ ಈಸ್ ನಾಟ್ ಎ ಯೂನಿಯನ್ ಮಿನಿಸ್ಟರ್, ಈ ಜಸ್ಟ್ BJP ವರ್ಕರ್ಸ್, BJP ಲೀಡರ್. ಅವರು ಕೇಂದ್ರದ ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರು ಎಷ್ಟು ಜನ? 3-4 ಜನ ಇದ್ದಾರೆ. ಇಲ್ಲಿ ಒಬ್ಬರು ಯೂನಿಯನ್ ಮಿನಿಸ್ಟರ್ ಇದ್ದಾರೆ, ಒಂದು 2-3 ಜನ ಸ್ಟೇಟ್ ಮಿನಿಸ್ಟರ್ ಇದ್ದಾರೆ, ಮತ್ತು ಫೈನಾನ್ಸ್ ಮಿನಿಸ್ಟ್ರೇ ಇಲ್ಲಿದ್ದಾರೆ, ಇಲ್ಲಿಯವರೇ ನಿರ್ಮಲಾ ಸೀತಾರಾಮನ್, ರಾಜೀವ್ ಚಂದ್ರಶೇಖರ್ ಇದ್ದಾರೆ ಯೂನಿಯನ್ ಮಿನಿಸ್ಟರ್. ಅವರು ಉತ್ತರ ಕೊಡ್ಬೇಕು ಇದಕ್ಕೆ, ನಾಟ್ CT ರವಿ. ಅಂಕೆ ಸಂಖ್ಯೆ ಸಹಿತ ಉತ್ತರ ಕೊಡಲಿ. ಹಾಗಾದರೆ ಅಸೆಂಬ್ಲಿಯಲ್ಲಿ ಸಿದ್ದರಾಮಯ್ಯ ಇದರ ವಿಷಯನೇ ಎತ್ತಿದ್ರು, ಹಲವಾರು ಬಾರಿ ಎತ್ತಿದ್ದಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಹಾಗಾದರೆ ಅಲ್ಲಿದ್ದಂಥ ಅಪೋಸಿಷನ್ ಲೀಡರ್ ಇದನ್ನು ಹೇಳಬೇಕಲ್ಲ ಉತ್ತರ. ಇಲ್ಲ, ಕೇಂದ್ರದಿಂದ ಏನು ಅನ್ಯಾಯ ಆಗಿಲ್ಲ, ನಾವು ಇಷ್ಟಿಷ್ಟು ಈ ಸಂದರ್ಭದಲ್ಲಿ ಇಷ್ಟಿಷ್ಟು ಅಮೌಂಟ್ ಕೊಟ್ಟೇವೆ ಅಂತ ಹೇಳಬೇಕಲ್ಲ ಲೀಡರ್ ಆಫ್ ಅಪೋಸಿಷನ್. ಅಲ್ಲಿದ್ದಂಥ BJP ಶಾಸಕರು ಹೇಳಬೇಕಲ್ಲ, ಅಲ್ಲಿ ಉತ್ತರ ಯಾರು ಕೊಡಬೇಕು? ನಾಟ್ CT ರವಿ. ಹೀಗಾಗಿ ಏನು ಇದು ಏನೇನೋ ಯಾರ್ಯಾರೋ ಏನೋ ಹೇಳ್ಕೊಂಡು ಹೊರಟ್ಬಿಟ್ಟು ಗಾಡಿ, ನಂಗೆ ಅರ್ಥನ ಆಗ್ತಾ ಇಲ್ಲ. ಅಂಕಿಅಂಶ ಮುಚ್ಚಿಟ್ಟಿದ್ದಾರೆ ಅಂತ ಹೇಳಿದ್ರು. ಆಯ್ತು, ಬಂದು ಅಲ್ಲೇ ಕೇಳಿಲ್ಲ ಅಸೆಂಬ್ಲಿಗೆ. ಅಲ್ಲಿ ರಗಡ್ ಸಲ ಆರ್ಗ್ಯುಮೆಂಟ್ ಆಗಿದೆ. ನಾನೇ ಇದ್ದೀನಿ ವಿಧಾನ ಪರಿಷತ್ನಲ್ಲಿ, ಸಿದ್ದರಾಮಯ್ಯವರು ಸಾಕಷ್ಟು ಸಲ ಹೇಳಿದ್ರ, ಅದಕ್ಕೆ ಒಬ್ಬರು ಉತ್ತರ ಕೊಟ್ಟಿಲ್ಲ. ಅಂಕಿಅಂಶ ಮುಚ್ಚಿಡಕ್ಕೆ ಆಗೋದಿಲ್ಲ ರೀ, ಟ್ರಾನ್ಸ್ಪರೆಂಟ್ ಅದು. ಈಗ ಎಲ್ಲ ಗೂಗಲ್ದಾಗ ತೆಗೆದುಬಿಟ್ರೆ ಎಲ್ಲ ಮಾಹಿತಿ ಸಿಗ್ತದೆ ನಿಮಗೆ. ಅಂಕಿಅಂಶ ಮುಚ್ಚಿಡಕ್ಕೆ ಸಾಧ್ಯನೇ ಇಲ್ಲ. ಅದು CT ರವಿ ಗೊತ್ತಿರಲಿಲ್ಲ ಅನ್ಸುತ್ತೆ. ಅದು ಅವ್ರ ಬಗ್ಗೆ ನಾ ಹೆಚ್ಚಿಗೆ ಹೇಳೋದಲ್ಲ, ಬಟ್ ಈ ಆನ್ಸರ್ ಯಾರು ಕೊಡಬೇಕು ಅವ್ರು ಕೊಡಬೇಕು, ನಾಟ್ CT ರವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.